ಹಲೋ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. 2025 ಮುಗಿಯಕ್ಕೆ ಇನ್ನು ಒಂದು ತಿಂಗಳಿದೆ. ನೀವು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರಿ 2025ರಲ್ಲಿ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ಹಾಗೆ ಇನ್ನು ಒಂದು ತಿಂಗಳಲ್ಲಿ ನಾವೇನೆಲ್ಲ ಮಾಡ್ಬೋದು ಅಂದರೆ, ಈಗ 2025 ಮುಗಿದು 26 ಬರ್ತಾ ಇದೆ. ಖಂಡಿತವಾಗಿಯೂ ಟೈಮ್ ಈಸ್ ಅ ಇಲ್ಯೂಷನ್. ಎಲ್ಲ ದಿವಸಗಳು ಒಂದೇನೆ. ಸ್ಟಿಲ್ ನಾವು ಇದು ಮಾಡ್ತೀವಲ್ವ, ಈ ವರ್ಷ ಮುಗೀತು, ನೆಕ್ಸ್ಟ್ ಇಯರ್ ಬರ್ತಾ ಇದೆ, ಅದು ಇದು ಅಂತ. ಅದಕ್ಕೋಸ್ಕರ 2025ರಲ್ಲಿ ನೀವು ಇನ್ನೂ ನಿಮ್ಮನ್ನು ಯಾವ ರೀತಿ ಸ್ಟ್ರಾಂಗ್ ಆಗಿ ಮಾಡ್ಕೋಬಹುದು, ನಿಮ್ಮ ಸೆಲ್ಫ್ ಕಾನ್ಸೆಪ್ಟನ್ನು ನೀವು ಯಾವ ರೀತಿ ಇನ್ನೂ ಪೀಕಿಗೆ ತಗೊಂಡು ಹೋಗ್ಬೋದು, ಅದ್ರ ಬಗ್ಗೆ ನಾನು ಖಂಡಿತವಾಗಿಯೂ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ಡೀಟೇಲ್ ಆಗಿರೋ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಯಾಕೆಂದರೆ ನಮ್ಮ ಸೆಲ್ಫ್ ಕಾನ್ಸೆಪ್ಟ್, ನಾವು ನಮ್ಮನ್ನು ಏನು ಅಂದ್ಕೊಂತೀವಿ, ನಮ್ಮ ಬಗ್ಗೆ ನಮಗೆ ಯಾವ ರೀತಿ ಒಪಿನಿಯನ್ ಇದೆ, ದ್ಯಾಟ್ ಮ್ಯಾಟರ್ಸ್ ಆ್ಯಕ್ಚುಲಿ. ನಾವು ನಮ್ಮನ್ನೇನು ಅಂದ್ಕೊತೀವೋ ಅದೇ ಜಗತ್ತು ನಮ್ಮನ್ನು ಅದೇ ರೀತಿ ಅಂದ್ಕೊಳತ್ತೆ. ಯಾಕೆಂದರೆ ವಿ ಆರ್ ದ ಕ್ರಿಯೇಟಿವ್ಸ್. ನಮ್ಮ ಮೈಂಡಲ್ಲಿ ನಾವು ಏನು ಅಂದ್ಕೊತೀವೋ, ಇನ್ ದ ಸೆನ್ಸ್ ನಮ್ಮ ಬಗ್ಗೆ ನಮ್ಮ ಏನು ಒಪಿನಿಯನ್ ಇದೆ ಅದೇನೇ ಬೇರೆಯವರು ಅದನ್ನೇ ವಾಪಸ್ ರಿಫ್ಲೆಕ್ಟ್ ಮಾಡ್ತಾರೆ, ಓಕೆನಾ? ಆದ್ದರಿಂದ ಖಂಡಿತವಾಗಿಯೂ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ಇನ್ನು 1 ಮಂತ್ ಇದೆ. ಖಂಡಿತವಾಗಿಯೂ ಅದ್ರ ಮೇಲೆ ವರ್ಕ್ ಮಾಡಿ, ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ನೀವು ನೆಕ್ಸ್ಟ್ ಇಯರ್ ಏನೆಲ್ಲ ಆಗಬೇಕು ಅಂತಿದ್ದೀರೋ ದ್ಯಾಟ್ ಈಸ್ ಓಕೆ, ಬಟ್ ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿರಬೇಕು. ಅದು ಗಟ್ಟಿಯಾಗಿದ್ದರೆ ಅದ್ರ ಮೇಲೆ ಎಷ್ಟು ದೊಡ್ಡ ಬಿಲ್ಡಿಂಗ್ ನಿಂತರೂ ಏನೂ ಆಗಲ್ಲ. ನಿಮ್ಮ ಆ ಬೇಸು, ನಿಮ್ಮ ಅಡಿಪಾಯನೇ ಗಟ್ಟಿ ಇಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. ನಾನು ಇದನ್ನು ಯಾವತ್ತೂ ಹೇಳ್ತೀನಿ, ನಿಮ್ಮ ಅಡಿಪಾಯವನ್ನು ಗಟ್ಟಿ ಮಾಡ್ಕೊಳ್ಳಿ. ಸೆಲ್ಫ್ ಕಾನ್ಸೆಪ್ಟ್, ಸೆಲ್ಫ್ ಲವ್ ಇದನ್ನೆಲ್ಲ ಮಾಡಿ. ಆಲ್ರೆಡಿ ನನ್ನ ಚಾನೆಲಲ್ಲಿ ಎಷ್ಟೊಂದು ವಿಡಿಯೋಸ್ ಇದೆ, ಅದನ್ನು ನೋಡಿ ಮಾಡಿ. ಖಂಡಿತವಾಗಿಯೂ ಮ್ಯಾನಿಫೆಸ್ಟೇಷನ್ ಈಸ್ ಖಂಡಿತವಾಗಿಯೂ ರಿಯಲ್, ಬಿಕಾಸ್ ವಿ ಆರ್ ಮ್ಯಾನಿಫೆಸ್ಟಿಂಗ್ 24/7. ನೆನ್ಪಿಟ್ಕೊಳ್ಳಿ. ನೀವು ಅದನ್ನು ದೇವ್ರ ಬಗ್ಗೆ ಅಂದ್ಕೊಂಡು ಇವಾಗ ದೇವ್ರ ಮೇಲೆ ಆ ಪ್ರೀತಿ ಇದ್ದು ಮಾಡ್ತಿರೋ ಅಥವಾ ಅದು ನಂಬಿಕೆ ಇಲ್ಲದೆ ಮಾಡ್ತಿರೋ, ದ್ಯಾಟ್ ಆ್ಯಂಡ್ ಆಲ್ ಅದೆಲ್ಲ ನಿಮಗೆ ಬಿಟ್ಟಿದ್ದು, ಓಕೆ? ಬಟ್ ನಾವೇನು ಅಂದ್ಕೊತೀವೋ ದ್ಯಾಟ್ ಈಸ್ ಟ್ರೂ. ನಮ್ಮ ಬಗ್ಗೆ ಏನು ಅಂದ್ಕೊತೀವೋ ಅದು, ಓಕೆನಾ? ಸಿ ಯು ಗೈಸ್, ಬಾಯ್ ಬಾಯ್. ಖಂಡಿತವಾಗಿಯೂ ಮಾಡಿ ಅದನ್ನು. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಖಂಡಿತವಾಗಿಯೂ ಹಾಕ್ತೀನಿ. ಬಾಯ್ ಬಾಯ್. ಗಾಡ್ ಬ್ಲೆಸ್ ಯು.